ಯೂಶಲಿ ನಾರ್ಮಲ್ ಡೆಲಿವರಿ ಆದರೆ 2 ಡೇಸ್ ಇಟ್ಕೋತಾರೆ ಹಾಸ್ಪಿಟ್ಲಲ್ಲಿ. ಸೊ ಇನ್ನು ನಾನು ಕಿರಣ್ ಯಾನ ರೆಡಿಯಾಗಿ ಹಾಸ್ಪಿಟ್ಲಿಗೆ ಬಂದು ಕಿರಣ್ ಇಲ್ಲೇ ಸ್ವಲ್ಪ ಮಾತಾಡಿಸಿ ಅಲ್ಲಿಂದ ಸೀದಾ ಆಫೀಸ್ ಕಡೆ ಹೊರಟ್ರು. ಇನ್ನು ಇಲ್ಲಿ ಹಾಸ್ಪಿಟ್ಲಲ್ಲೇ ಎಲ್ಲ ತಿನ್ನೋಕ್ಕೆ ಕೊಟ್ಬಿಡ್ತಾರೆ. ಸೊ ಇವಾಗ ಇಲ್ಲಿ ಅವಳಿಗೆ ಸ್ವಲ್ಪ ಸ್ವೀಟ್ ಕೊಟ್ಟಿದ್ರು, ಅನ್ನ ಕೊಟ್ಟಿದ್ರು, ರಸಮ್ ಕೊಟ್ಟಿದ್ರು, ಮತ್ತು ಮೊಸರು ಕೂಡ ಕೊಟ್ಟಿದ್ರು, ಮತ್ತು ಒಂದು ತರಕಾರಿ ಪಲ್ಯ ಎಲ್ಲ ಕೊಟ್ಟಿದ್ರು. ಸೊ ಟೈಮ್ ಟು ಟೈಮ್ ಎಲ್ಲ ಬರ್ತಾ ಇರುತ್ತೆ ಊಟ ಎಲ್ಲ. ಸೊ ಇಯಾನ ಕೂಡ ನನಗೂ ಏನಾದರೂ ತಿನ್ನಬೇಕು ಅಂತ ಹೇಳಿದ್ಲು. ಹಾಸ್ಪಿಟ್ಲಲ್ಲೇ ಕ್ಯಾಂಟೀನ್ ಇತ್ತು. ಸರಿ ನೋಡೋಣ ಏನಿದೆ ಅಂದ್ಬಿಟ್ಟು ನಾನು ಅಮ್ಮ ಯಾನ ಬಂದಿದ್ವಿ. ಚಂದ ಇಟ್ಟಿದಾರ ಪ್ಲಾನ್ಸ್ ಎಲ್ಲ. ನಿಂಗೆ ಇಷ್ಟನಾ ಪ್ಲಾನ್ಸ್? ಪಾಪುನ್ ಎತ್ಕೊಂಡಿದ್ದಲ್ಲ ಹೇಗಿತ್ತು? ಏನಮ್ಮ ಅದಕ್ಕೆ ಎತ್ಕೊಳಕ್ ಆಗಿಲ್ವಾ? ಸ್ವಲ್ಪ ಹೊತ್ತು ತಮ್ಮನ ತೊಡೆ ಮೇಲೆ ಹಾಕೊಂಡು ಎತ್ಕೊಂಡಿದ್ಲು. ಸೊ ಅದೇ ಹೇಳ್ತಾ ಇದ್ದು, ಸಣ್ಣ ಪಾಪು ಅಲ್ಲ ಅದಕ್ಕೆ ಎತ್ಕೊಳಕ್ಕಾಗಲ್ಲ, ಸ್ವಲ್ಪ ದೊಡ್ಡದಾಗ್ಲೇ ಆರಾಮಾಗಿ ಎತ್ಕೊತೀನಿ ಅಂತ. ಸೊ ನಾವು ಅಲ್ಲಿ ಲಂಚ್ ಎಲ್ಲ ತಿನ್ಕೊಂಡು ಕೆಳಗಡೆ ಹೊರಟ್ವಿ. ಹಾಗೆ ನೋಡ್ತಾ ಇದ್ದೆ ನಾನು, ಎಲ್ಲ ಡೋರ್ಗೂ ಬ್ಲೂ ಹಾಕಿದ್ದಾರೆ. ಎಲ್ಲ ಕಡೆ ಜಾಸ್ತಿ ಬಾಯ್ ಆಗ್ತಾ ಇರೋದು. ಸೊ ಒಂದು ಟೈಮ್ ಇತ್ತು ಬರೀ ಗರ್ಲ್ ಆಗ್ತಾ ಇತ್ತು ಎಲ್ಲರಿಗೂ. ಸೊ ಇವಾಗ ನಾನು ಯಾರು ಕೇಳಿದ್ರು ಬರೀ ಬಾಯ್ ಅಂತಾನೆ ಇತ್ತು. ಈ ಫ್ಲೋರಲ್ಲಿ ಒಂದೇ ಒಂದು ಡೋರಿಗೆ ಮಾತ್ರ ಪಿಂಕ್ ಹಾಕಿದ್ರು, ಒಂದೇ ಒಂದು ಗರ್ಲ್ ಆಗಿರೋದು, ಮಿಕ್ಕಿದೆಲ್ಲ ಬಾಯೇ ಕಾಣಿಸ್ತಾ ಇತ್ತು ನಮ್ಗಂತೂ. ಸೊ ಇನ್ನು ಅದಾಗಿ ಊಟ ಆದಮೇಲೆ ಸ್ವಲ್ಪ ಹೊತ್ತಿಗೆ ಮತ್ತೆ ಜ್ಯೂಸ್ ಕೂಡ ಕೊಡ್ತಾರೆ ಕುಡಿಯೋದಕ್ಕೆ. ಸೊ ವಾಟರ್ ಮೆಲನ್ ಜ್ಯೂಸ್ ಕೊಟ್ಟಿದ್ರು. ಸೊ ಎಷ್ಟೊಂದು ಜನ ಹೇಳ್ತಾರೆ ಫ್ರೂಟ್ಸ್ ತಿನ್ನಬಾರ್ದು ಅಂತ. ಸ್ವಲ್ಪ ಜನ ಇಲ್ಲ ಹಾಸ್ಪಿಟ್ಲಲ್ಲೇ ಇನ್ನೂ ಮೀಲ್ಸ್ ಕೊಟ್ಬಿಡ್ತಾರೆ. ಯಾವ್ದು ಏನು ಮಾಡಬೇಕು ಗೊತ್ತಾಗೋದೇ ಇಲ್ಲ. ಒಂದೊಂದ್ಸರಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಡಾಕ್ಟ್ರ್ ಹೇಳೋದು ಕೇಳಬೇಕಾ ಅಥವಾ ಮನೇಲಿರೋ ದೊಡ್ಡವ್ರು ಹೇಳೋದು ಫಾಲೋ ಮಾಡ್ಕೊಂಬಂದಿದ್ದು ಕೇಳಬೇಕಾ ಅನಿಸ್ಬಿಟ್ಟಿರುತ್ತೆ. ಸೊ ಇನ್ನು ನಾವು ಅಲ್ಲಿದ್ದ ನಾನು ಹೇರ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಹತ್ರದಲ್ಲೇ ಇರುವಂಥ ಒಂದು ಹೇರ್ ಕಟ್ ಮಾಡ್ಸೋಣ ಅಂತ ಬಂದಿದ್ವಿ. ನನ್ನ ತಂಗಿ ಕೂಡ ಮಾಡ್ತಿದ್ದು ತುಂಬ ಚೆನ್ನಾಗಿತ್ತು ಅಂತ. ಫುಲ್ ವೀಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ.